ರಾಮನ ಗುಣವೇ ರಾಮೋ ವಿಗ್ರಹವಾನ್ ಧರ್ಮ. ಈ ವಾಲಿ ವಧೆ ಇದು ಧರ್ಮನ ಅಥವಾ ಧೂರ್ತತನನ? ವಾಲಿ ಇವನು ಇಂದ್ರನ ಅಂಶ, ಅವನು ಬಂದು ಶರಣಾಗತನಾಗ್ತಿದ್ದ. ಶರಣಾಗತನಾದರೆ ಮೊದಲು ಶರಣವನ್ನು ಕೊಟ್ಟಿರ್ತಕ್ಕಂಥ ಸುಗ್ರೀವನ ಗತಿ ಏನಾಗ್ತಿತ್ತು? ವಾನರರಾದ್ರಿಂದ ಅವ್ರಿಗೆ ಬೇರೆ ಧರ್ಮ, ಮನುಷ್ಯರಿಗೆ ಬೇರೆ, ರಾಕ್ಷಸರಿಗೆ ಬೇರೆ ಧರ್ಮ, ಆ ಥರ ಏನಿಲ್ಲ. ದಶರಥನೇ ರಾಮನಿಗೆ ಹೇಳೋ ಮಾತು, ನಾನೇನೋ ಕೈಕೇಯಿಗೆ ಮಾತು ಕೊಟ್ಟುಬಿಟ್ಟಿದ್ದೀನಿ, ಮೋಹದಿಂದ ನಾನು ಬಲಿಯಾಗಿದ್ದೀನಿ. ಆದರೆ ರಾಮ ನನ್ನ ಮಾತನ್ನು ಮೀರಿ ನನ್ನನ್ನು ಬಂಧನದಲ್ಲಿಟ್ಟು ತಾನು ರಾಜ ಆದರೆ ನನಗೆ ಬಹಳ ಸಂತೋಷ ಅಂತ. ಶಕ್ತಿಯುತವಾದ ಮತ್ತು ಜ್ಞಾನಿಯಾದ ರಾವಣ ಯಾಕೆ ಸೋತ? ಮೊದಲನೇ ಬಾರಿಗೆ ಹನುಮಂತ ರಾವಣನನ್ನು ನೋಡಿದಾಗ, ಅಹೋ ರಾಕ್ಷಸ ರಾಜಸ ಸರ್ವಲಕ್ಷಣಯುಕ್ತದ, ಇಡೀ ಪ್ರಪಂಚದಲ್ಲಿ ಒಬ್ಬ ಪುರುಷ ಅಂತ ಅನ್ಲಿಕ್ಕೆ ಏನು ಲಕ್ಷಣಗಳು ಇರಬೇಕು, ಎಲ್ಲ ಲಕ್ಷಣಗಳಲ್ಲಿದೆ ಹನುಮಂತ ಹೇಳ್ತಕ್ಕಂಥ ಮಾತು. ರಾವಣ ಅಧರ್ಮದ ಪ್ರತೀಕ. ಅವನೇನೇನು ಮಾಡಿ ಎಲ್ಲ ಅಧರ್ಮ ಮಾಡಿದ್ದಾನೆ, ರಾಮ ಏನೇನು ಮಾಡಿ ಎಲ್ಲ ಧರ್ಮ ಮಾಡಿದ್ದಾನೆ. ಅಂದರೆ ಅವನಲ್ಲಿ ಸ್ವಲ್ಪ ಪಾಸಿಟಿವ್ ಪಾಯಿಂಟ್ಸನ್ನಾದರೂ ನಾವು ಹೈಲೈಟ್ ಮಾಡೋ ಥರದ್ದು ತಪ್ಪಾದು ಅಂತ. ಹನುಮಂತ ಸೀತೆಗೆ ಕಾಯ್ತಿರ್ತಾನೆ. ಸೀತೆ ಎಲ್ಲಿ ಬರ್ತಾಳೆ? ಈ ನದಿ ಇದೆ, ನದಿಗೆ ಖಂಡಿತವಾಗಿ ಸೀತೆ ಸಂಧ್ಯಾವಂದನೆ ಮಾಡಲಿಕ್ಕೆ ಬರ್ತಾಳೆ, ಇಲ್ಲಿ ಕಾಯ್ತೀನಿ ಅಂತ ಒಂದು ಮಾತು. ಅದೇ ರಾಮರಾಜ್ಯದಲ್ಲಿ ಮಹಿಳೆಯರಿಗೆ ಈ ರಾಜಕೀಯ ಹಕ್ಕುಗಳಿರಲಿಲ್ಲ ಅಂತ ನಾವು ಕೇಳ್ತೀವಿ. ಈ ಒಂದು ಹೆಣ್ಣಿನ ಪಾತ್ರ ಏನಿತ್ತು? ಹೆಣ್ಣಿಗೆ ಅಧಿಕಾರ ಇತ್ತ ರಾಮರಾಜ್ಯದಲ್ಲಿ? ಅಹಲ್ಯ, ದ್ರೌಪದಿ, ಸೀತಾ, ತಾರಾ, ಮಂದೋದರಿ ತಥಾ ಪಂಚಕನ್ಯಾ ಸ್ಮರೇ ನಿತ್ಯಂ ಮಹಾಪಾತಕನಾಶ. ದಿವಸ ಬೆಳಗ್ಗೆ ಎದ್ದು ನಾವು ಮಂದೋದರಿಯನ್ನು ಸ್ಮರಣೆ ಮಾಡ್ಕೊಳ್ತೀವಿ, ರಾವಣ ಪತ್ನಿಯನ್ನ. ಈ ಸೀತೆಯ ಸಲುವಾಗಿ 3 ಲೋಕಗಳನ್ನು ರಾಮನಾಶ ಮಾಡಿದರೂ ಕೂಡ ತಪ್ಪಲ್ಲ. ಅಂಥ ಯೋಗ್ಯಳಾದ ಹೆಂಡತಿ ಸೀತೆ ಅಂತನ್ನೋದು ಹನುಮಂತನಿಗೆ ಅರಿವಾಗುತ್ತೆ ಮೊದಲನೇ ಸಲ ನೋಡಿದಾಗ.